ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಅಧಿಕಾರಿಗಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಇನ್ನು ವಿಶೇಷವಾಗಿ ಮಕ್ಕಳ ಕೈಯಲ್ಲಿ ಕೇಕ್ ಅನ್ನು ಕತ್ತರಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಭಾನಾ ಖಾನ್, ಕಾರ್ಯದರ್ಶಿ ನಂಜಾರೆಡ್ಡಿ, ಮಾಜಿ ಅಧ್ಯಕ್ಷ ಎಸ್ವೈ ಶಂಬಯ್ಯ, ಎಸ್ಎಂ ಶ್ರೀನಿವಾಸ್, ಎಸ್ವಿ ಶ್ರೀನಿವಾಸ್ ಬುಡಗಪ್ಪ, ಡಾಕ್ಟರ್ ಎನ್ ಕಲಾವತಿ, ಮೂರ್ತಿಕುಮಾರ್, ಮಮತಾ ರಮೇಶ್, ವೀಣಾ, ಲಲಿತಮ್ಮ, ಮಾಜಿ ಸದಸ್ಯರಾದ ಎ ಸತೀಶ್ ಕುಮಾರ್, ಸರಸ್ವತಮ್ಮ, ನಸೀಬ್ ಉನ್ನೀಸಾ, ಎಸ್ಕೆ ಗಣೇಶ್, ಸಿಬ್ಬಂದಿಗಳಾದ ಮುನಿರಾಜು, ಚಿನ್ನಯ್ಯ, ಸಂತೋಷ್ ಮತ್ತಿತರರು ಹಾಜರಿದ್ದರು.
ಸರ್ಜಾಪುರ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ಕೊಂಡ್ಬಂದಿದ್ದಾರೆ. ಹಾಗೆ ಸರ್ಜಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಆಡಳಿತಾಧಿಕಾರಿ ಹರೀಶ್ ಅವರು ಹಾಗೂ PD ಅವರು ಹಾಗೂ ಸೆಕ್ರೆಟರಿ ನಂಜಾರೆಡ್ಡಿ ಅವರು ಹಾಗೂ ಎಲ್ಲ ಗೌರವಾನ್ವಿತ ಎಲ್ಲ ಸರ್ಜಾಪುರ ಗ್ರಾಮ ಪಂಚಾಯತಿ ಎಲ್ಲ ಬಿಲ್ ಕಲೆಕ್ಟರ್ಗಳಾಗಿರ್ಬೇಕು, ಎಲ್ಲ ಕಂಪ್ಯೂಟರ್ ಆಪರೇಟರ್ಗಳೆಲ್ಲ ಸೇರಿ ಒಂದು ಸರಳವಾಗಿ ಆಚರಣೆ ಮಾಡಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. 135ನೇ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ವಿಶ್ವಮಾನವನಿಗೆ ಒಂದು 135ನೇ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಬಾಳಲ್ಲಿ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಇರಲಿ. ಹಾಗೆ ಏನು ಒಂದು ಸಂವಿಧಾನ ಕೊಟ್ಟಂತ ಮಹಾನ್ ನಾಯಕ, ಆ ಮಹಾನ್ ನಾಯಕನು ಇವತ್ತು ನಮ್ಮ ಜೊತೆಲಿಲ್ಲ. ಅವ್ರು ಬಿಟ್ಟೋಗಿರೋಂಥ ಇದು ಕನಸುಗಳು ಇವತ್ತು ನಾವು ಅದರ ಆದರ್ಶಗಳನ್ನ ನಾವು ನೆನೆಸ್ಕೊಂಡು ಒಂದು ಸಣ್ಣದಾಗಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಮಾಡಿದ್ವಿ. ಒಂದು ಮುಗ್ಗಿನ ಪಲ್ಲಕ್ಕಿ ಮಾಡ್ತಾ ಇದ್ವಿ. ನಾವು ಅಧಿಕಾರ ಇಲ್ಲ ಅಂದ್ಬಿಟ್ಟು ಈ ವರ್ಷ ಸರಳವಾಗಿ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಒಂದು ಮುಗ್ಗಿನ ಪಲ್ಲಕ್ಕಿ ಮಾಡೋ ಥರ ಮಾಡಿ ಇನ್ನ ಒಂದು ಉನ್ನತ ಮಟ್ಟದಲ್ಲಿ ಮಾಡ್ತೀವಿ. ಜೈ ಭೀಮ್ ಹಾಗೂ 135ನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಆಶೀರ್ವಾದ, ಅಂಬೇಡ್ಕರ್ ಆಶೀರ್ವಾದ ಎಲ್ಲರೂ ಜನಗಳ ಮೇಲೆ ಇರಲಿ ಅಂತ ಬಯಸ್ತೀನಿ. ಏನು ಈ ದಿನ ದೇಶಾದ್ಯಂತ ಡಾಕ್ಟರ್ B.R. ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆ ನಡೀತಾ ಇದೆ. ಅದೇ ರೀತಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮುಂಭಾಗ ಎಲ್ಲ ಸರ್ವಾನುಮತ ಸದಸ್ಯರುಗಳು ಹಾಗೂ ಗ್ರಾಮದ ಸಾರ್ವಜನಿಕರು ಅಂಬೇಡ್ಕರ್ ಅವರ ಜನ್ಮದಿನ ಶುಭಾಶಯಗಳು ತಿಳಿಸ್ತಾ, ಮೊದಲನೇದಾಗಿ ಎಲ್ಲರಿಗೂ ಶುಭ ಆಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು, ಆ ಸಂವಿಧಾನದಿಂದ ಎಲ್ಲ ಜನಗಳು ಒಂದು ಮುಂಚೂಣಿನಲ್ಲಿದ್ದಾರೆ. ಒಂದು ರಾಜಕೀಯವಾಗಲಿ, ಒಂದು ವಿದ್ಯಾಭ್ಯಾಸದಲ್ಲಾಗಲಿ, ಹಾಗೂ ಏನೇ ಒಂದು ಕಾರ್ಮಿಕ ವರ್ಗದಲ್ಲಾಗಲಿ, ಎಲ್ಲ ರಂಗದಲ್ಲಿನೂ ಆ ಸಂವಿಧಾನ ಸಾಹೇಬರು ಕೊಟ್ಟಿರತಕ್ಕಂಥ ಸಂವಿಧಾನದಿಂದಲೇ ಎಲ್ಲವನ್ನು ಪಡೀಲಿಕ್ಕೆ ಸಾಧ್ಯ. ಹಾಗಾಗಿ ಮತ್ತೊಮ್ಮೆ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು ತಿಳಿಸ್ತಾ ಜೈ ಭೀಮ್. ಇಡೀ ವಿಶ್ವಮಾನವ ಭಾರತದ ಬಹುದೊಡ್ಡ ಲಿಖಿತ ಸಂವಿಧಾನವನ್ನು ಕೊಟ್ಟು ಸರ್ವ ಜನ ಸಮಾನವಾಗಿ ಬದುಕಬೇಕು, ಈ ದೇಶದಲ್ಲಿ ಬಾಳಬೇಕು ಅಂತ ಹೇಳಿ ಒಂದು ದೊಡ್ಡ ಸಂವಿಧಾನವನ್ನು ಅರ್ಪಣೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ದಿನದ ಹುಟ್ಟುಹಬ್ಬದ ಶುಭಾಶಯಗಳು. ಇಡೀ ದೇಶ ಬಹಳ ಸಡಗರ ಸಂಭ್ರಮದಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದೆ. ಇವತ್ತು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಬಹಳ ಸಡಗರದಿಂದ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸೀನಣ್ಣವರು ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬುಡ್ಗಪ್ಪನವರು, ಮಮತಾಕ್ನವರು, ಲಲಿತಮ್ಮನವರು, ವೀಣಾ ಅವರು, ಆಮೇಲೆ ನಮ್ಮ ವೀಣಾ ಅವರು, ಸರಸ್ವತಕ್ನವರು, ಮತ್ತೆ ನಸೀಬುನಿಸಾ ಮೇಡಮ್ ಅವರು, ಹಾಗೂ ನಮ್ಮ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀರಾಮಣ್ಣವರು, ಹಾಗೂ ನಮ್ಮೆಲ್ಲರ ಯುವ ನಾಯಕರು ಹಾಗೂ ಮಾರ್ಗದರ್ಶಕರಾಗಿರ್ತಂಥ ಸದಾಮಣ್ಣವರು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ, ಸುಭನ್ ಸಾರು, ಆಮೇಲೆ ನಂಜಾರೆಡ್ಡಿ ಸಾರು, ಎಲ್ಲ ಆಡಳಿತ ಮಂಡಳಿಯವರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನು ಅಜ್ಞಾನ ಮತ್ತು ಮೂಢನಂಬಿಕೆಯಿಂದ ಹೊರಬಂದು ಜ್ಞಾನ ಮತ್ತು ಶಿಕ್ಷಣದಿಂದ ಒಳ್ಳೆ ಜ್ಞಾನಿಗಳಾಗಬೇಕು ಅಂತ ಹೇಳಿ ಬಾಬಾ ಸಾಹೇಬರ ಒಂದು ಆಚರಣೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಂತ ಎಲ್ರಿಗೂ ನಾನು ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಏಪ್ರಿಲ್ 14, 1891 ಮಾಹೆಯಲ್ಲಿ ಹುಟ್ಟಿದಂತಹ ಜ್ಯೋತಿ ಇಡೀ ವಿಶ್ವವನ್ನೇ ಇವತ್ತು ಬೆಳಗ್ತಾ ಇರುವಂತಹ ಜ್ಯೋತಿ. ಆ ಜ್ಯೋತಿಯಿಂದ ನಾವು ಪಡೆದಂತಹ ಸಂವಿಧಾನವನ್ನು ಕೊಟ್ಟಂತಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಇಂದು ನಾವು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಮಾಜಿ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರುಗಳು, ಸದಸ್ಯರು, ಎಲ್ಲರೂ ಸರ್ಜಾಪುರ ಗ್ರಾಮಸ್ಥರು, PDO, ಸೆಕ್ರೆಟರಿ, ಎಲ್ಲ ಸಿಬ್ಬಂದಿ ವರ್ಗ ಸೇರಿ ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಇವತ್ತು ನಾವು ಎಸ್ಪೆಷಲಿ ಹೆಣ್ಣು ಮಕ್ಕಳು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ. ಆ ಸಂವಿಧಾನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರಿಗೆ ನಮ್ಮ ಎಲ್ಲ
ಮಹಿಳಾ ಶಕ್ತಿಯಿಂದ, ಮಹಿಳಾ ಮಣಿಗಳ ಕಡೆಯಿಂದ ಅವರಿಗೆ ಉತ್ಪೂರ್ವಕವಾದ ಜಯಂತಿ ಆಚರಣೆ ಶುಭ ಕೋರ್ತಾ ಇದ್ದೀನಿ. ದಯವಿಟ್ಟು ನಾವೇನಾದ್ರೂ ಇವತ್ತು ಸಾಧನೆ ಮಾಡಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಶಿಕ್ಷಣ ಇಲ್ಲ ಅಂದ್ರೆ ನಾವು ಮುಂದೆ ಕೂಡ ಏನೂ ಸಾಧಿಸಕ್ಕಾಗಲ್ಲ. ಪ್ರತಿಯೊಬ್ರು ಕೂಡ ನಾವು ಅನಕ್ಷರತೆಯನ್ನು ಹೋಗಲಾಡಿಸಿ ಸಾಕ್ಷರತೆ ಬೆಳಗ್ಬೇಕು ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಅಂಬೇಡ್ಕರ್ ಅಂತಹ ಒಂದು ಜ್ಯೋತಿ ಬೆಳಗ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ವಿಶ್ವ ಜ್ಯೋತಿ, ವಿಶ್ವ ಭಂಡಾರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಪದವಿಗಳನ್ನು ಪಡೆದಂತಹ ಧೀಮಂತ ನಾಯಕ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತೇನೆ. ಇದು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಅವರ 135ನೇ ಜನ್ಮದಿನವನ್ನು ನಾವು ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಮಾಜಿ ಉಪಾಧ್ಯಕ್ಷರು ಎಲ್ಲ ಸರ್ವ ಅಧಿಕಾರಿಗಳು ಸೇರಿಕೊಂಡು ಈ ಒಂದು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇಂದು ವಿಶ್ವ ಮಾನವ ಭಾರತ ಸಂವಿಧಾನದ ಶಿಲ್ಪಿ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಆಚರಣೆ ಮಾಡಿದ್ವಿ. ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಸಮಾನತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಯಾವುದರಲ್ಲೂ ಯಾವುದೇನು ಕಡಿಮೆ ಬೇಡ, ಎಲ್ಲರೂ ಸಮಾನತೆಯಾಗಿ ವಿದ್ಯೆ ಆಗಲಿ ಎಲ್ಲದರಲ್ಲೂ ಹೆಣ್ಮಕ್ಳು ಮುಂದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಅವರು ನಮಗೆ ದೇವರೇ ಅನ್ಕೋಬೇಕು. ನಾವು ಪೂಜೆ ಮಾಡಬೇಕು ಪ್ರತಿದಿನ, ಒಂದೇ ದಿನ ಅಲ್ಲ ಪ್ರತಿದಿನ ಪೂಜೆ ಮಾಡಬೇಕು. ಅವರಿಗೆ ಇನ್ನು 135ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರಗಳು. ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನದ ಶುಭಾಶಯಗಳು.